ಸ್ಟೂಡೆಂಟ್ಸ್, ಇವತ್ತಿನ ವಿಷಯ ಸಾಮಾಜಿಕ ಸುಧಾರಕರು. ಸಾಮಾಜಿಕ ಸುಧಾರಕರಲ್ಲಿ ಮೊದಲ ಸ್ಥಾನ ಯಾರು ನಿಂದಿರ್ತಾರಪ್ಪ ಅಂದ್ರಲ್ರಿ, ರಾಜಾರಾಮ್ ಮೋಹನ್ ರಾಯ್ ನಿಂದಿರ್ತಾರೆ. ಯಾಕೆ ಸರ್ ರಾಜಾರಾಮ್ ಮೋಹನ್ ರಾಯ್ ಅವರು ಮೊದಲ ಸ್ಥಾನದಲ್ಲಿ ನಿಂದಿರ್ತಾರ್ರಿ ಅಂತಂದ್ರಲ್ರಿ, ಫಸ್ಟ್ ಟೈಮ್ ಇನ್ ದ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಯಾರಾದರೂ ಒಂದು ಸಾಮಾಜಿಕ ಸುಧಾರಣೆಗೆ ದೊಡ್ಡ ಸ್ಟೆಪ್ ತೊಗೊಂಡ್ರ ಅಂತಂದ್ರಲ್ರಿ, ಅದು ರಾಜಾರಾಮ್ ಮೋಹನ್ ರಾಯ್. ಅಂಥದ್ದು ಏನು ತೊಗೊಂಡ್ರಿ ಸರ್ ಅಂದ್ರಲ್ರಿ, ಸತಿ ಸಹಗಮನ ಪದ್ಧತಿ ಎನ್ನುವ ಅನಿಷ್ಟ ರೂಢಿಯನ್ನ ಕಾನೂನಾತ್ಮಕವಾಗಿ ಭಾರತದಿಂದ ಕಿತ್ತೊಗೆಯುವಲ್ಲಿ ಇವರು ದೊಡ್ಡ ಪಾತ್ರ ವಹಿಸಿದರು. ಹಾಗಾಗಿ ಇವರನ್ನ ಆಧುನಿಕ ಭಾರತದ ಪಿತಾಮಹ ಎಂತ ವರ್ಣನೆ ಮಾಡ್ತೀವಿ. ಇವತ್ತು ಅವ್ರ ಬಗ್ಗೆನೇ ನೋಡೋಣ. ಇವ್ರ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಅದಕ್ಕಾಗಿ ಬ್ರೀಫ್ ಆಗಿ ಅವ್ರ ಬಗ್ಗೆ ನೋಡೋಣ. ರಾಜಾರಾಮ್ ಮೋಹನ್ ರಾಯ್ ಇವರು ಮೂಲತಃ ಬಂಗಾಳದವರು. ಇವರು ರಾಜಾರಾಮ್ ಮೋಹನ್ ರಾಯ್ ಒಬ್ಬ ದೊಡ್ಡ ಮೇಧಾವಿ. ಯಾಕೆ ಸರ್ ಅಂತಂದ್ರೆ, ಇವರು ಎಲ್ಲಾ ಧರ್ಮಗ್ರಂಥಗಳನ್ನ ಆ ಮೂಲ ಭಾಷೆಯಲ್ಲಿಯೇ ಅಧ್ಯಯನ ಮಾಡಿದವರು. ತರ್ಜುಮೆ ಮಾಡಿದ್ದಲ್ಲ, ಟ್ರಾನ್ಸ್ಲೇಷನ್ ಮಾಡಿ ಧರ್ಮಿಕ ಗ್ರಂಥಗಳನ್ನ ಓದಿಲ್ರಿ. ಇವರು ರಿಯಲಿ ಯಾವ್ದು ಬೇಸಿಕ್ ಆಗಿ ಬರೆದಿಟ್ರೋ ಅವೇ ಭಾಷೆಯಲ್ಲಿ ಇವರು ಓದ್ಯಾರ. ಫಾರ್ ಎಕ್ಸಾಂಪಲ್, ನಮ್ಮ ಹಿಂದೂ ಧರ್ಮದ ಗ್ರಂಥಗಳು ಯಾವಪ್ಪ ಅಂದ್ರೆ ರಾಮಾಯಣ, ಮಹಾಭಾರತ, ಭಗವದ್ಗೀತಾವ, ಇವು ಸಂಸ್ಕೃತ ಭಾಷೆ ಅಲ್ಲವ. ಹಾಗಾಗಿ ಸಂಸ್ಕೃತವನ್ನು ಕಲಿತು ಮೂಲ ಭಾಷೆಯಲ್ಲಿಯೇ ಈ ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ರು. ಕುರಾನ್ ಮೂಲತಃ ಅರೇಬಿಕ್ ಭಾಷೆ ಇಲ್ಲದ. ಕುರಾನ್ ಓದ್ಬೇಕಾದ್ರೆ ಅರೇಬಿಕ್ ಭಾಷೆ ಕಲಿತು ಕುರಾನನ್ನು ಓದ್ರು. ಬೈಬಲ್ ಯಾವ ಭಾಷೆ ಇಲ್ಲದ, ಮೂಲತಃ ಹಿಬ್ರೂ ಭಾಷೆಯಲ್ಲಿದೆ. ಹಿಬ್ರೂ ಭಾಷೆ ಕಲಿತು ಬೈಬಲನ್ನು ಓದಿದ್ದಾರೆ. ಹೀಗೆ ಅನೇಕ ಗ್ರೀಕ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ಸಂಸ್ಕೃತ, ಹೀಬ್ರೂ, ಇಂಗ್ಲಿಷ್, ಸುಮಾರು ಭಾಷೆಗಳಲ್ಲಿ ಪಾರಂಗತರಾದಂತಹ ವ್ಯಕ್ತಿತ್ವ ಈ ರಾಜಾರಾಮ್ ಮೋಹನ್ ರಾಯ್. ರಾಜಾರಾಮ್ ಮೋಹನ್ ರಾಯ್ ಅವರು ಮುಖ್ಯವಾಗಿ ತಮ್ಮ ಸಾಮಾಜಿಕ ಚಳುವಳಿ ಆರಂಭಿಸಿದ್ದು ಎಲ್ಲಿಂತ ಅಂತಂದ್ರಲ್ರಿ, ಸರ್ಕಾರದಿಂದಲೇ. ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಒಬ್ಬ ತಹಸೀಲ್ದಾರನಾಗಿ ಸೇವೆ ಸಲ್ಲಿಸ್ತಿದ್ರು. ಇವರು ಸಾಮಾಜಿಕ ಸುಧಾರಣೆಗಾಗಿ ಅನೇಕ ಸಂಘಟನೆಗಳನ್ನು ಕಟ್ಟಿದ್ರು. ಅದರಲ್ಲಿ ಮುಖ್ಯವಾದ ಸಂಘಟನೆ ಬ್ರಹ್ಮ ಸಮಾಜ. ಬ್ರಹ್ಮ ಸಮಾಜ ಇವರು ಕಟ್ಟಿದ್ದು 1829ರಲ್ಲಿ. ಈ ಬ್ರಹ್ಮ ಸಮಾಜದ ಮೂಲಕ ರಾಜಾರಾಮ್ ಮೋಹನ್ ರಾಯ್ ಅವರು ಈ ಅನೇಕ ಅನಿಷ್ಟ ಪದ್ಧತಿಗಳಾದಂತಹ ಸತಿ ಸಹಗಮನ ಪದ್ಧತಿ ಆಗಿರ್ಬೋದು, ಚೈಲ್ಡ್ ಮ್ಯಾರೇಜ್, ಮಕ್ಕಳ ವಿವಾಹ ಆಗಿರ್ಬೋದು, ವಿಡೋ ಮ್ಯಾರೇಜ್ ಪ್ರೋತ್ಸಾಹ ಮಾಡೋದಾಗಿರ್ಬೋದು, ಹೀಗೆ ಅನೇಕ ಸಾಮಾಜಿಕ ಸುಧಾರಣೆಗಳನ್ನು ಇವರು ಕೈಗೊಂಡ್ರು. ರಾಜಾರಾಮ್ ಮೋಹನ್ ರಾಯ್ ಒಬ್ಬ ಬ್ರಿಟಿಷ್ ಅಧಿಕಾರಿ ತಹಸೀಲ್ದಾರನಾಗಿ ವಿಲಿಯಂ ಬೆಂಟಿಂಗ್ ಅವರ ಸಹಕಾರದಲ್ಲಿ ಬ್ರಿಟಿಷ್ ಸರ್ಕಾರದ ಮೇಲೆ ಒತ್ತಡ ಹೇರಿ ವಿಲಿಯಂ ಬೆಂಟಿಂಗ್ ಆ ಟೈಮಿಗೆ ಗವರ್ನರ್ ಜನರಲ್ ಆಗಿದ್ದ. ಆ ವಿಲಿಯಂ ಬೆಂಟಿಂಗ್ ಹಿಡಿದು ಭಾರತದಲ್ಲಿರುವಂತಹ ಅನಿಷ್ಟ ಪದ್ಧತಿ ಯಾವುದು, ಈ ಸತಿ ಸಹಗಮನ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ 1828ರಲ್ಲಿಯೇ ಸತಿ ಸಹಗಮನ ಪದ್ಧತಿ ನಿರ್ಮೂಲನಾ ಕಾಯ್ದೆಯನ್ನ ಜಾರಿಗೆ ತಂದರು. ರಾಜಾರಾಮ್ ಮೋಹನ್ ರಾಯ್, ವಿಲಿಯಂ ಬೆಂಟಿಂಗ್ ಅವರ ಒಂದು ನೇತೃತ್ವದಲ್ಲಿ ಈ ಕಾನೂನನ್ನು ಜಾರಿಗೆ ತರುವಲ್ಲಿ ಯಶಸ್ವಿ ಆದರು. ಬ್ರಹ್ಮ ಸಮಾಜ ಇದು ಕೇವಲ ಒಂದು ಸಾಮಾಜಿಕ, ಕೇವಲ ಒಂದು ಸಂಘಟನೆಯಾಗಿ ಉಳಿಲಿಲ್ಲ. ಇದು ಅನೇಕ ವಿಷಯಗಳನ್ನು ಕ್ರಿಟಿಸೈಸ್ ಮಾಡುತ್ತೆ. ಹಿಂದೂ ಧರ್ಮದ ಬಹುದೇವ ಉಪಾಸನೆಗಳಾಗಿರ್ಬೋದು, ಹಿಂದೂ ಧರ್ಮದಲ್ಲಿರುವಂತಹ ಅನೇಕ ಕೆಟ್ಟ ಪದ್ಧತಿಗಳನ್ನಾಗಿರ್ಬೋದು. ಹಾಗಾಗಿ ರಾಜಾರಾಮ್ ಮೋಹನ್ ರಾಯ್ ಅವರು ಏನು ಹೇಳಿದರು, ಪಾಶ್ಚಿಮಾತ್ಯ ಶಿಕ್ಷಣದ ಮೂಲಕ ನಮ್ಮ ಭಾರತದ ಈ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಬಹುದು ಅಂತ ಹೇಳಿದ್ರು. ರಾಜಾರಾಮ್ ಮೋಹನ್ ರಾಯ್ ತಮ್ಮದೇ ಆದಂತಹ ಪತ್ರಿಕೆಯನ್ನು ಹೊರಡಿಸಿದ್ರು, ಸಂವಾದ ಕೌಮುದಿ ಅಂತ. ಇದು ಭಾರತೀಯರಿಂದ ಹೊರಡಿಸಿದ ಮೊಟ್ಟ ಮೊದಲ ಪತ್ರಿಕೆ ಆಗಿರುತ್ತೆ, ಸಂವಾದ ಕೌಮುದಿ. ಈ ಸಂವಾದ ಕೌಮುದಿಗಳ ಪತ್ರಿಕೆಯ ಮೂಲಕ ಇವರು ಭಾರತದಲ್ಲಿ ಅನೇಕ ಸಾಮಾಜಿಕ ಸುಧಾರಣೆಗಳನ್ನು ತರಲು ಮುಂದಾದರು. ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ ಕಟ್ಟಿದ್ರು. ಇವರು ರಾಜಾರಾಮ್ ಮೋಹನ್ ರಾಯ್ ಯಾವಾಗ ಇಂತಹ ಸಾಮಾಜಿಕ ಸುಧಾರಣೆಗಳನ್ನು ಮಾಡೋಕ್ಕೆ ಮುಂದಾದರೋ ಆವಾಗ ಅನೇಕ ಸಾಂಪ್ರದಾಯವಾದಿಗಳ ಸಿಟ್ಟಿಗೆ ಗುರಿಯಾಗಬೇಕಾಗ್ಬತ್ತು. ಇವರು ಸಾಮಾಜಿಕವಾಗಿ
ಮತ್ತು ತಮ್ಮ ಹುದ್ದೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಲಿಕ್ಕತ್ತರು. ಯಾಕಂದರೆ ಸಾಂಪ್ರದಾಯಿಕ ಮನೋಭಾವನೆಯವರು ಇವರನ್ನು ತೆಗಳಕತ್ತರು. ಸ್ಟೂಡೆಂಟ್ಸ್, ಒನ್ ಹಿಯರ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, why do he targeted by traditional minded, heritage minded people? This is the question. Because he successful to turmoil this ಸತಿ ಸಹಮನ ಸಿಸ್ಟಮ್ ಫ್ರಮ್ ದಿ ಇಂಡಿಯಾ ಲೀಗಲಿ. ಇದ ಹೇಳೋದು. ಆವಾಗ ಸಾಂಪ್ರದಾಯಿಕ ಮನೋವಾದಿಗಳು ಇವರನ್ನು ಕ್ರಿಟಿಸೈಸ್ ಮಾಡ್ಕತ್ತರು. ಆಯ್ತಾ? ಇದಕ್ಕೆ ಇನ್ನೊಂದು ಯಾವ ಥರ ಕ್ರಿಟಿಸೈಸ್ ಮಾಡ್ತಾರೆ ಅಂತಂದ್ರೆ, ರಾಜಾರಾಮ್ ಮೋಹನ್ ರಾಯ್ ಯಾಕೆ ಈ ಸತಿ ಸಹಮನ ಪದ್ಧತಿ ನಿರ್ಮೂಲನೆ ಮಾಡ್ಲಿಕ್ಕೆ ಮುಂದಾದ ಅಂತಂದ್ರೆ, ಇಲ್ರಿ, ಆ ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು ಬ್ರದರ್ ಡೆತ್ ಆಗಿರುತ್ತೆ. ಬ್ರದರ್ ಡೆತ್ ಆದಾಗ ಅನ್ಫಾರ್ಚುನೇಟ್ಲಿ ಬ್ರದರ್ ನಂತರ ಡೆತ್ ಆದ ನಂತರ ಇವ್ರದ್ದು ಅಣ್ಣನ ಹೆಂಡತಿಗ್ರಿ ಒತ್ತಾಯಪೂರ್ವಕವಾಗಿ ಮಂದಿ ಏನು ಮಾಡ್ತಾರೆ, ಒಯ್ದು ಬೆಂಕಿಯಲ್ಲಿ ಹಾಕ್ತಾರೆ. ಅದು ಈತ ಕಂಡೆಮ್ ಮಾಡ್ತಾನೆ, ನಿರಾಕರಿಸ್ತಾನೆ ಆ ಟೈಮಿಗೆ. ಈತ ಅದು ಹೆಂಗೆ ಇವರು ಅಲ್ಲಿ ಬ್ಲೇಮ್ ಮಾಡ್ತಾರೆ ಜನ ಅಂತಂದ್ರೆ, ಈ ಹ್ಯಾಡ್ ಅ ಬ್ಯಾಡ್ ರಿಲೇಷನ್ಶಿಪ್ ವಿತ್ ದಟ್ ವುಮೆನ್. ಹಾಗಾಗಿ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಅವ್ನಿಗೆ ಭಾಳ ಹರ್ಟ್ ಫೀಲ್ ಆಗ್ತವೆ. ಹಾಗಾಗಿ ಈ ಕ್ವಿಟ್ ದಿಸ್ ಜಾಬ್ ಆ್ಯಂಡ್ ವೆಂಟ್ ಟು ಇಂಗ್ಲೆಂಡ್. ಇಂಗ್ಲೆಂಡಿಗೆ ಹೋಗ್ತಾನೆ, ಇಂಗ್ಲೆಂಡ್ನಲ್ಲೇ ಸೆಟ್ಲ್ ಆಗ್ತಾರೆ. ಲಾಸ್ಟ್ ಟೈಮ್ ಐ ಮೀನ್ ಟು ಸೇ ಹಿಸ್ ಲಾಸ್ಟ್ ಡೇಸ್ ಹಿ ಸ್ಪೆಂಡ್ ಇನ್ ದಿಸ್ ಇಂಗ್ಲೆಂಡ್ ಓನ್ಲಿ, ಬ್ರಿಸ್ಟಾಲ್ ಸಿಟಿ. ಎಸ್, ಇವರು ತಮ್ಮ ಕೊನೆಯ ಉಸಿರನ್ನು ಇಂಗ್ಲೆಂಡಿನ ಬ್ರಿಸ್ಟಾಲ್ ನಗರದಲ್ಲಿ ಪ್ರಾಣವನ್ನು ಬಿಟ್ಟರು. ಇವರ ಸಮಾಧಿ ಕೂಡ ಇಂಗ್ಲೆಂಡಿನ ಬ್ರಿಸ್ಟಾಲ್ ನಗರದಲ್ಲಿಯೇ ಇದೆ ನೋಡಿ. ಸ್ಟೂಡೆಂಟ್ಸ್, ಈ ಥರ ಅನೇಕ ಪ್ರಶ್ನೆಗಳು ಈ ಬ್ರಹ್ಮ ಸಮಾಜ ಅಥವಾ ರಾಜಾರಾಮ್ ಮೋಹನ್ ರಾಯ್ ಅವರ ಮೇಲೆ ಕೇಳ್ಯಾರೆ. ರಾಜಾರಾಮ್ ಮೋಹನ್ ರಾಯ್, ಆ್ಯಕ್ಚುಲಿ ಇವ್ರ ಹೆಸರು ಮೋಹನ್ ರಾಯ್, ರಾಮ ಮೋಹನ್ ರಾಯ್. ರಾಜ ಅಂತ ಇವ್ರಿಗೆ ಬಿರುದು ಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ ಇಲ್ರಿ, ನಮ್ಮ ಮೊಘಲ್ ಎರಡನೆಯ ಅಕ್ಬರ್, ಮೊಘಲ್ ದೊರೆ ಎರಡನೆಯ ಅಕ್ಬರ್ ಇವರಿಗಿಲ್ರಿ ರಾಜ ಎನ್ನುವ ಬಿರುದನ್ನು ಕೊಡ್ತಾನೆ. ಯಾಕಂದ್ರೆ ಮೊಘಲ್ ಸಂಸ್ಥಾನವನ್ನು ಬ್ರಿಟಿಷರಿಂದ ಅನೇಕ ಸಮಯ ಸಂರಕ್ಷಿಸಿದಂಥ ಶ್ರೇಯಸ್ಸು ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ಹೋಗುತ್ತೆ. ನಮಸ್ಕಾರ.